ಅಕಸ್ಮಾತ್ ಆ ಸಕ್ಕರೆ ಅಂಶ ಇಲ್ಲ ಅಂದರೆ ತುಂಬ ಸುಸ್ತಾಗ್ಬಿಡ್ತೀವಿ. ಮನುಷ್ಯ ಸತ್ತೇ ಹೋಗ್ಬಿಡ್ತಾನೆ. ರೂಲ್ ಆಫ್ 40 ಅಂತ ಹೇಳ್ತಾರೆ. ಅಂದರೆ ನಮ್ಗೆ ಅರ್ಧ ತುಂಬಿದ ತಕ್ಷಣವೇ ನಾವು ಊಟ ಮಾಡೋದು ನಿಲ್ಲಿಸ್ಬೇಕು ಅಂತ. ಹೊಟ್ಟೆ ತುಂಬ ತಿನ್ನೋದಲ್ಲ. ಮೊದಲು ಹಳ್ಳಿನಲ್ಲೇನಿತ್ತು, ಬರೀ 4% ಜನಕ್ಕೆ ಮಾತ್ರ ಸಕ್ಕರೆ ಕಾಯಿಲೆ ಇರ್ತಾಯಿತ್ತು. ಆದರೆ ಈಗ ಅದು 20% ಮೀರ್ತಾ ಇದೆ. ಈ ಸಕ್ಕರೆ ಅಂಶ ಈ ನಮ್ಮ ದೇಹದಲ್ಲಿ ತುಂಬ ದಿನ, ಅಂದರೆ 6 ತಿಂಗಳು, 1 ವರ್ಷ, 2 ವರ್ಷ, 3 ವರ್ಷ ಇದೇ ಥರ ಜಾಸ್ತಿನೇ ಇದ್ದರೆ ಏನಾಗುತ್ತೆ, 300-400 ದೇಹದ ಬೇರೆ ಬೇರೆ ಅಂಗಗಳಿಗೆ ಅದು ಡ್ಯಾಮೇಜ್ ಮಾಡೋಕ್ಕೆ ಶುರು ಆಗುತ್ತೆ. ಸಕ್ಕರೆ ಕಾಯಿಲೆ ಬರೀ ರಕ್ತದಲ್ಲಿದ್ದರೆ ಏನು ತೊಂದರೆ ಇಲ್ವಲ್ಲ, ಇದ್ಕೊಳ್ಳಿ ಬಿಡಿ ಅನ್ಬೋದು. ಹಂಗಾಗಲ್ಲ. ಅದು ಸುಮ್ಮನೆ ಕೂರಲ್ಲ, ಅದು ಹೋಗಿ ಡ್ಯಾಮೇಜ್ ಮಾಡ್ತಾ ಇರುತ್ತೆ. ಕೇಳ್ತೀವಿ ಏನು, ಯಾಕೆ, ಯಾವಾಗಿನ ಶುರು ಆಯಿತು? ಯಾಕೆಂದರೆ ಇಷ್ಟು ದಿನ ಸರಿಗಿದ್ದವರು ಸಡನ್ನಾಗಿ ಶುಗರ್ ಶುರು ಆಗೋಯ್ತು ಅಂದರೆ ಏನಾದ್ರು ಒಂದು ಕಾರಣ ಇರಬೇಕಲ್ವ. ಅಂಥವ್ರಿಗೆ ಜಾಸ್ತಿ ಇನ್ಸುಲಿನ್ ಬೇಡ, ಹೊರಗಡೆಯಿಂದ ಕೊಡೋ ಅವಶ್ಯಕತೆ ಇಲ್ಲ. ಮಾತ್ರೆಗಳ ಸೇವನೆಯಿಂದ ಅದು ಸರಿಯಾಗಿ ಹೀರ್ಕೊಳ್ಳೋದು ಮಾಡಿಬಿಟ್ರೆ ಅಂಥ ಮಾತ್ರೆ ಕೊಟ್ಟರೆ ಸಾಕು, ಆವಾಗ ಸರಿ ಹೋಗ್ಬಿಡುತ್ತೆ. ಒಬ್ಬ ಕೆಲವೊಂದು ಬೇರೆ ಪದ್ಧತಿನಲ್ಲಿ ನೀವು ದಿನ ಔಷಧಿ ತೊಗೋಬೇಕು, ಸಾಯೋ ತನಕ ತೊಗೋಬೇಕು ಶುಗರ್ ಬಂದರೆ ಅಂತ ಇಲ್ಲ. ಆ ಥರ ನೀವು ಒಂದು ಸತಿ ವಾಸಿ ಆದರೆ ಪರ್ಮನೆಂಟ್ ಅದು. ಎಲ್ರಿಗೂ ನಮಸ್ಕಾರ. ಪ್ರತಿನಿಧಿ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಾಲಿನಿ ಮಂಜುನಾಥ್. ವೀಕ್ಷಕರೇ, ಇವತ್ತು ನಾವು ಆಯ್ದುಕೊಂಡಿರುವಂತಹ ವಿಷಯ ಯಾವುದು ಅಂತ ಹೇಳಿದ್ರೆ, ಕಾಮನ್ ಆಗಿ ಕಾಣಿಸ್ಕೊಳ್ತಿರುವಂತಹ, ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಎಲ್ರಿಗೂ ಕೂಡ ಕಾಮನ್ ಆಗ್ಬಿಟ್ಟಿದೆ. ಇವನ್ನ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ ಕೂಡ, ಯಂಗ್ಸ್ಟರ್ಸ್ಗೂ ಕೂಡ ಈ ಸಕ್ಕರೆ ಕಾಯಿಲೆ ಸಿಕ್ಕಾಪಟ್ಟೆ ಕಾಡ್ತಾ ಇದೆ. ಸೊ ಹಾಗಾದ್ರೆ ಈ ಸಕ್ಕರೆ ಕಾಯಿಲೆ ಯಾಕೆ ಬರುತ್ತೆ, ಇದರಲ್ಲಿ ಯಾವ್ಯಾವ ತರ ವೇರಿ ಆಗುತ್ತೆ, ಬಾಡಿಯಲ್ಲಿ ಚೇಂಜಸ್ ಆಗುತ್ತೆ, ಏನೆಲ್ಲ ಸೈಡ್ ಎಫೆಕ್ಟ್ಸ್ ಇರುತ್ತೆ, ಏನೆಲ್ಲ ಡೇಂಜರಸ್ ಅಂಶ ಇದರಲ್ಲಿ ಇರುತ್ತೆ, ಬನ್ನಿ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಯನ್ನು ಮಾಡಲಿಕ್ಕೆ ಎಂದಿನಂತೆ ನಮ್ಮ ಜೊತೆಗಿದ್ದಾರೆ ಹೋಮಿಯೋಪತಿ ವೈದ್ಯರು ಡಾಕ್ಟರ್ MC ಮನೋಹರ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಮೊದಲನೇದಾಗಿ ಈ ಸಕ್ಕರೆ ಕಾಯಿಲೆ ಅಂದ್ರೆ ಏನು, ಯಾತಕ್ಕಾಗಿ ಬರುತ್ತೆ? ಸಕ್ಕರೆ ಕಾಯಿಲೆ ಅಂದರೆ ರಕ್ತದಲ್ಲಿ ಸಕ್ಕರೆ ಅಂಶ ಹೆಚ್ಚಾಗಿರೋದು. ಅಂದರೆ ಎಲ್ಲರಿಗೂ ಸಕ್ಕರೆ ಅಂಶ ಬೇಕೇ ಬೇಕು. ಏಕೆಂದರೆ ನಾವು ತಗೊಳ್ಳೋ ಆಹಾರದಲ್ಲಿ ಕೊನೆಗೆ ಅದು ಸಕ್ಕರೆ ಅಂಶನ, ಕಾರ್ಬೋಹೈಡ್ರೇಟ್ ಅಂತ ಏನಂತೀವಿ, ಅದು ದೇಹದ ಜೀವಕೋಶಗಳಿಗೆ ತಲುಪಿಸಿದಾಗ ಮಾತ್ರ ಅದಕ್ಕೆ ಶಕ್ತಿ ಬರುತ್ತೆ. ಆ ಶಕ್ತಿ ಕೊಡೋದೇ ಕಾರ್ಬೋಹೈಡ್ರೇಟ್ ಅಲ್ವಾ, ಆ ಸಕ್ಕರೆ ಅಂಶ. ಅಕಸ್ಮಾತ್ ಆ ಸಕ್ಕರೆ ಅಂಶ ಇಲ್ಲ ಅಂದರೆ ತುಂಬ ಸುಸ್ತಾಗ್ಬಿಡ್ತೀವಿ, ಮನುಷ್ಯ ಸತ್ತೇ ಹೋಗ್ಬಿಡ್ತಾನೆ. ಇನ್ನೂ ಸಕ್ಕರೆ ಅಂಶ ಜಾಸ್ತಿ ಇದ್ರೂ ಪರವಾಗಿಲ್ಲ, ಸ್ವಲ್ಪ ದಿನ ನಡೆಯುತ್ತೆ. ಆದರೆ ಪೂರ್ತಿ ಕಡಿಮೆ ಆದರೆ ಲೋ ಶುಗರ್ ಅಂತಾರಲ್ಲ, ಆವಾಗ ಜ್ಞಾನ ತಪ್ಪೋಗಿ ಮಿದ್ಲಿಗೆ ಸಕ್ಕರೆ ಅಂಶ ಇಲ್ಲದೆ ಮಿದ್ಲು ಕೆಲಸ ಮಾಡೋದೇ ನಿಲ್ಲಿಸುತ್ತೆ. ಹಾಗಾಗಿ ವ್ಯಕ್ತಿ ಬೇಗ ಸತ್ತೇ ಹೋಗ್ಬಿಡ್ತಾನೆ. ಅದಕ್ಕೋಸ್ಕರ ರಕ್ತದಲ್ಲಿ ಸಕ್ಕರೆ ಅಂಶ ಬೇಕು. ಆದರೆ ಎಷ್ಟಿರಬೇಕು? ಇವಾಗ ಖಾಲಿ ಹೊಟ್ಟೆಯಲ್ಲಿ 110 ಮಿಲಿಗ್ರಾಮ್ಗಿಂತ ಕಡಿಮೆ ಇರಬೇಕು. ಊಟ ಆದಮೇಲೆ 180ಕ್ಕಿಂತ ಅದು ಮೀರಬಾರ್ದು. 200 ತನಕ ಇರ್ಬೋದು, ಆದರೆ 180ಕ್ಕಿಂತ ಮೀರದೇ ಇದ್ದರೆ ಒಳ್ಳೆಯದು. ಇಷ್ಟಿದ್ದರೆ ಅದನ್ನು ನಾವು ನಾರ್ಮಲ್ ಅಂತ ಹೇಳ್ತೀವಿ. ಇದಕ್ಕಿಂತ ಜಾಸ್ತಿ ಆದರೆ ಆವಾಗ ಇದು ಅಬ್ನಾರ್ಮಲ್ ಶುಗರ್ ಅಂತೀವಿ. ಆವಾಗ ಆ ವ್ಯಕ್ತಿಯನ್ನು ನಾವು ಡಯಾಬಿಟಿಕ್ ಅಂತ ಹೇಳ್ತೀವಿ. ಈ ಮೊದಲು ಏನು ಮಾಡ್ತಿದ್ರು, ಒಂದು ಸತಿ ನೋಡಿ 200ಕ್ಕಿಂತ ಜಾಸ್ತಿ ಇದ್ದರೆ ಅವನಿಗೆ ಸಕ್ಕರೆ ಕಾಯಿಲೆ ಇದೆ ಅಂತ ಹೇಳ್ಬಿಡ್ತಿದ್ರು. ಆದರೆ ಇವಾಗ ಎಷ್ಟಿದಾಗಿದೆ ಅಂದರೆ, ಕೆಲವೊಂದು ಸತಿ ಮದುವೆ ಮನೆಗಳಲ್ಲಿ ಹೋಗಿರ್ತೀವಿ, ಆವಾಗ ಜಾಸ್ತಿ ಊಟ ಮಾಡಿರ್ತೀವಿ, ಆವಾಗ ನ್ಯಾಚುರಲಿ ಜಾಸ್ತಿ ಹೆಚ್ಚಾಗಿರುತ್ತೆ. ಹೆಚ್ಚಾಗಬಾರ್ದು, ಆದರೆ ಕೆಲವೊಂದು ಸತಿ ಹೆಚ್ಚಾಗಿರ್ಬೋದು, ಒಂದೇ ರೀಡಿಂಗಿಂದ ಗೊತ್ತಾಗಲ್ಲ. ಅದಕ್ಕೆ ಈಗ HbA1c ಅಂತ ಒಂದು ರಕ್ತದಲ್ಲಿ ಪರೀಕ್ಷೆ ಇದೆ. ಅದನ್ನು ಮಾಡಿದ್ರೆ ನಿಮಗೆ 90ರಿಂದ 120 ದಿನದ ಆ್ಯಾವ್ರೇಜ್ ಕೊಟ್ಬಿಡುತ್ತೆ. ಅದು ನೀವು ಇವತ್ತು ಊಟ ಮಾಡಿರ್ಬೋದು, ಮಾಡಿಲ್ಲದೆ ಇರ್ಬೋದು, ಅದನ್ನು ಯಾವಾಗ ಬೇಕಾದ್ರೆ ಪರೀಕ್ಷೆ ಮಾಡ್ಬೋದು. ಆವಾಗ ಆ್ಯಾವ್ರೇಜಲ್ಲಿ 120 ದಿನದಲ್ಲಿ ಅದು ನಾರ್ಮಲಲ್ಲಿ ಇತ್ತಾ ಇಲ್ವಾ ಅಂತ ತೋರಿಸ್ಬಿಡುತ್ತೆ. ಆವಾಗ ನೀವು ನಿಜವಾಗಲೂ ನಿಮ್ಗೆ ಸಕ್ಕರೆ ಕಾಯಿಲೆ ಇದೆಯೋ ಇಲ್ವೋ ಅನ್ನೋದು ಪಕ್ಕಾ ಆಗಿಬಿಡುತ್ತೆ. ಓಕೆ, ಈ ಹಿಂದೆ ನಾವು ಕಂಪೇರ್ ಮಾಡಿದ್ರೆ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ ಡಯಾಬಿಟಿಕ್ ಪೇಷಂಟ್ ಸಂಖ್ಯೆ. ಸೊ ಯಾತಕ್ಕಾಗಿರ್ಬಹುದು? ಇದೇನಾದ್ರೂ ಸ್ಟ್ರೆಸ್ ಇಂದ ಬರ್ತಾ ಇದೆಯಾ ಅಥವಾ ಫುಡ್ ಇಂದ ಬರ್ತಾ ಇದೆಯಾ? ಈಗ ಹೆಚ್ಚಾಗಿ ಕಾರ್ಬೋಹೈಡ್ರೇಟ್ಸ್ ನ ಬಾಡಿಗೆ ಹೋಗ್ತಾ ಇದೆ, ಸಕ್ಕರೆ ಅಂಶ ಜಾಸ್ತಿ ಹೋಗ್ತಾ ಇದೆ, ಇದರಿಂದ ಆಗುತ್ತಾ? ನೋಡಿ, ಮೊದಲು ನಗರವಾಸಿಗಳಲ್ಲಿ ಕೇವಲ 10% ಜನಕ್ಕೆ ಮಾತ್ರ ಸಕ್ಕರೆ ಕಾಯಿಲೆ ಬರುತ್ತೆ ಅಂತ ಹೇಳ್ತಾ ಇತ್ತು. ಆದರೆ ಇವಾಗಲೇ ನೋಡಿ, ಮನೆಯಲ್ಲಿ ಗಂಡ ಹೆಂಡತಿ ಇದ್ದರೆ ಅವ್ರಿಗೆ 40 ವರ್ಷ ಮೀರಿದರೆ ಒಬ್ರಿಗಾದ್ರೂ ಸಕ್ಕರೆ ಕಾಯಿಲೆ ಇದ್ದೇ ಇರುತ್ತೆ. 50% ಆಗೋಯ್ತಲ್ಲ. ಸೊ ಮೋರ್ ದ್ಯಾನ್ 20 to 30% ಜನಕ್ಕೆ ಈಗ ಸಕ್ಕರೆ ಕಾಯಿಲೆ ನಗರವಾಸಿಗಳಲ್ಲಿ ಬರೋಕ್ಕೆ ಶುರು ಆಗಿದೆ. ಮೊದಲು ಹಳ್ಳಿನಲ್ಲೇನಿತ್ತು, ಬರೀ 4% ಜನಕ್ಕೆ ಮಾತ್ರ ಸಕ್ಕರೆ ಕಾಯಿಲೆ ಇರ್ತಾಯಿತ್ತು. ಆದರೆ ಈಗ ಅದು 20% ಮೀರ್ತಾ ಇದೆ. ಯಾಕೆಂದರೆ ಜೀವನ ಶೈಲಿನೂ ಹಂಗಾಗಿದೆ.
ಅಲ್ವಾ ಆಹಾರ. ಮೊದಲು ನಿಮಗೆ ಬರ್ಡೇ ಮಾಡಿದಾಗ ಏನಾಗ್ತಿತ್ತು, ಕೇಕ್ ಕಟ್ ಮಾಡ್ತಿದ್ರು ಅಲ್ವಾ, ಕೇಕ್ ತಿಂತಾ ಇದ್ದೋ ನಾವೆಲ್ಲ, ಅದರಲ್ಲಿ ಸಕ್ಕರೆ ಅಂಶ ಸುಮಾರಾಗಿ ಇರ್ತಾಯಿತ್ತು. ಆದರೆ ಇವಾಗ ಏನು ಮಾಡ್ತಾರೆ, ಪೇಸ್ಟ್ರಿ ಕಟ್ ಮಾಡ್ತಾರೆ. ಪೇಸ್ಟ್ರಿನಲ್ಲಿ ನೀವು ನೋಡಿರ್ಬೋದು, ನಿಮ್ಮ ಬಾಯಿಗೆ ಹಾಕಿದ್ರೆ ಸಿಕ್ಕಾಪಟ್ಟೆ ಅದು ಸಕ್ಕರೆ ಅಂಶ ಇರುತ್ತೆ. ಶುಗರ್ ರಶ್ ಅಂತಾರೆ, ಅಂದರೆ ಶುಗರ್ದು ಹೆವಿ ಡೋಸ್ ಕೊಟ್ಟಾಗ ಒಂದು ಮೆದ್ಲಿಗೆ ಒಂಥರ ಆನಂದ ಆಗುತ್ತೆ. ಇವಾಗ ಕುಡಿದವರು ಒಂದು ಬಾಟ್ಲು ಕುಡಿದ್ರೆ ಎಷ್ಟು ಒಂಥರ ಕಿಕ್ ಸಿಗುತ್ತೆ, ಮತ್ತು ಅದೇ ಥರ ಒಂದು ಸ್ಟಿಮ್ಯುಲೇಷನ್ನು ಬ್ರೈನಿಗೆ ಸಿಗುತ್ತೆ. ಅದು ಇತ್ತೀಚಿನ ಒಂದು ಯಂಗ್ಸ್ಟರ್ಸ್ಗೆ ಜಾಸ್ತಿ ಬೇಕು ಅನ್ನಿಸ್ತಾ ಇದೆ ಸಕ್ಕರೆ ಅಂಶ. ಕ್ಯಾಂಡಿ ತಿನ್ನೋದು, ಪೇಸ್ಟ್ರಿ ತಿನ್ನೋದು, ಇದು ಸಕ್ಕರೆ ಸಿಕ್ಕಾಪಟ್ಟೆ ಇರೋದ್ರಿಂದ ಏನಾಗ್ತಿದೆ, ದೇಹ ಒಂದು ಹಂತದ ತನಕ ಅದು ಜೀರ್ಣ ಮಾಡುತ್ತೆ, ಮೇಂಟೈನ್ ಮಾಡುತ್ತೆ. ಸರ್, ಇನ್ನೊಂದು ಸಕ್ಕರೆ ಕಾಯಿಲೆ ಇದೆ ಅಂತ ಗೊತ್ತಾದಾಗ ಏನೇನೆಲ್ಲ ಚೇಂಜಸ್ ಆಗುತ್ತೆ ಬಾಡಿಗೆ, ಅಥವಾ ಸೈಡ್ ಎಫೆಕ್ಟ್ಸ್ ಇರ್ಬೋದು? ಫಾರ್ ಎಕ್ಸಾಂಪಲ್, ಈಗ 400 500 ಏನಾದರೂ ರೀಚ್ ಆಗಿದೆ ಅವರ ಶುಗರ್ ಲೆವೆಲ್ ಅಂತ ಹೇಳಿದ್ರೆ, ಇಮಿಡಿಯೇಟ್ ಇನ್ಸುಲಿನ್ನ ಕೊಡಬೇಕು ಬಾಡಿಗೆ ಅಂತ ಹೇಳ್ತಾರೆ, ಇಂಜೆಕ್ಟ್ ಮಾಡಬೇಕು ಅಂತಾರೆ, ಎವ್ರಿ ಡೇ ಇಂಜೆಕ್ಷನ್ಸ್ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೇಗೆ ವರ್ಕ್ ಆಗುತ್ತೆ ಇದು? ಒಂದು ಸಣ್ಣದಾಗಿ ಅದ್ರ ಮೆಕ್ಯಾನಿಸಮ್ ಹೇಳ್ತೀನಿ. ಸಕ್ಕರೆ ಕಾಯಿಲೆ ಅಂದರೆ ದೇಹದಲ್ಲಿ ಏನಾಗುತ್ತೆ ಅಂತ. ಇವಾಗ ನಾವು ದೇಹದಲ್ಲಿ ಊಟ ಮಾಡ್ತೀವಿ, ಅಕ್ಕಿ ತಿಂತೀವಿ ಅಥವಾ ಶುಗರ್ ತಿಂತೀವಿ, ಏನೇ ಆದರೂ ಅದು ಕೊನೆಗೆ ಕಾರ್ಬೋಹೈಡ್ರೇಟ್, ಪಿಷ್ಟಾನೇ ಅದು. ಸೊ ಏನಾಗುತ್ತೆ, ನಾವು ತೊಗೊಂಡಾಗ ಏನಾಗುತ್ತೆ, ದೇಹದಲ್ಲಿ ಮೇದೋಜೀರಕ ಗ್ರಂಥಿ ಅಂತ ಇರುತ್ತೆ, ದೇಹದ ಎಡಭಾಗದಲ್ಲಿರುತ್ತೆ. ಬಲಭಾಗದಲ್ಲಿ ಲಿವರ್ ಇರುತ್ತೆ, ಎಡಭಾಗದಲ್ಲಿ ಮೇದೋಜೀರಕ ಗ್ರಂಥಿ ಅಂದರೆ ಪ್ಯಾನ್ಕ್ರಿಯಾಸ್ ಅಂತ ಇರುತ್ತೆ. ಸೊ ಅದೇನು ಮಾಡುತ್ತೆ, ಇನ್ಸುಲಿನ್ ಅಂತ ಒಂದು ಹಾರ್ಮೋನ್ನ ರಿಲೀಸ್ ಮಾಡುತ್ತೆ. ಇನ್ಸುಲಿನ್ ಕೆಲಸ ಏನು, ದೇಹದಲ್ಲಿರೋ ಸಕ್ಕರೆ ಅಂಶನ ಗ್ಲೈಕೋಜನ್ ಆಗಿ ಕನ್ವರ್ಟ್ ಮಾಡಿ ಮಸಲ್ಸು ಮತ್ತು ಲಿವರಲ್ಲಿ ಸ್ಟೋರ್ ಮಾಡೋದು, ಎಕ್ಸೆಸ್ ಯಾವ್ದು ಬಂದಿರುತ್ತೆ ಅದನ್ನು. ಅದು ಏನಾಗುತ್ತೆ, ಒಂದು ಹಂತ ಆದಮೇಲೆ ಸಕ್ಕರೆ ಅಂಶ ಜಾಸ್ತಿ ಇದ್ದರೆ, ಆದರೆ ಇನ್ಸುಲಿನ್ ಅಂಶ ಕಡಿಮೆ ಇದ್ದರೆ, ಆ ಗ್ರಂಥಿ ಇನ್ಸುಲಿನ್ನ ಸರಿಯಾಗಿ ಉತ್ಪಾದನೆ ಮಾಡ್ತಿಲ್ಲ ಅಂದ್ಕೊಳ್ಳಿ. ಅವಾಗ ಏನಾಗ್ತಿದೆ, ರಕ್ತದಲ್ಲಿ ಸಕ್ಕರೆ ಅಂಶ ಇದೆ, ಆದರೆ ಅದು ಸ್ಟೋರ್ ಆಗ್ತಿಲ್ಲ. ಅವಾಗೇನಾಗುತ್ತೆ, ರಕ್ತದಲ್ಲೇ ಉಳ್ಕೊಳ್ಳುತ್ತೆ. ರಕ್ತದಲ್ಲೇ ಉಳ್ಕೊಂಡು ಏನಾಗುತ್ತೆ, ಕಿಡ್ನಿಗೆ ಹೋಗುತ್ತೆ. ಕಿಡ್ನಿ ಸಾಧ್ಯ ಆದಷ್ಟು ಫಿಲ್ಟ್ರ್ ಮಾಡುತ್ತೆ. ಆಗದೇ ಇದ್ರೆ ಏನು ಮಾಡುತ್ತೆ, ಒಂದು 175 180 ಮಿಲಿಗ್ರಾಮ್ ಇರೋ ತನಕನೂ ಅದು ಫಿಲ್ಟ್ರ್ ಮಾಡುತ್ತೆ. ಆಗಲಿಲ್ಲ ಅಂದರೆ ಆಮೇಲೆ ಯೂರಿನಲ್ಲಿ ಬಿಡೋಕ್ಕೆ ಶುರು ಆಗುತ್ತೆ. ಇದೇನೇ ಯೂರಿನ್ ಶುಗರ್ ಅಂತ ಹೇಳೋದು. ಈ ಸಕ್ಕರೆ ಅಂಶ ಈ ನಮ್ಮ ದೇಹದಲ್ಲಿ ತುಂಬ ದಿನ, ಅಂದರೆ 6 ತಿಂಗಳು, 1 ವರ್ಷ, 2 ವರ್ಷ, 3 ವರ್ಷ ಇದೇ ಥರ ಜಾಸ್ತಿನೇ ಇದ್ದರೆ ಏನಾಗುತ್ತೆ, 300 400 ದೇಹದ ಬೇರೆ ಬೇರೆ ಅಂಗಗಳಿಗೆ ಅದು ಡ್ಯಾಮೇಜ್ ಮಾಡೋಕ್ಕೆ ಶುರು ಆಗುತ್ತೆ. ಉದಾಹರಣೆಗೆ ಹಾರ್ಟು, ಹೃದಯಕ್ಕೆ ಸಪ್ಲೈ ಮಾಡೋ ರಕ್ತದ ನಾಳ ಇರುತ್ತಲ್ಲ, ಅಲ್ಲೆಲ್ಲ ಒಂದು ಕಟ್ಕೊಳ್ಳೋಕೆ ಶುರು ಆಗುತ್ತೆ. ಈಗ ಹೊಗೆಗೂಡಲ್ಲಿ ಕಟ್ಕೊಳ್ಳುತ್ತಲ್ಲ ಸೈಡಲ್ಲಿ ಹೊಗೆ ಇದೆಲ್ಲ, ಅದೇ ಥರ ರಕ್ತನಾಳಗಳಲ್ಲೂ ಕೂಡ ಕೊಲೆಸ್ಟ್ರಾಲ್ ಅಂಶಗಳು ಕಟ್ಕೊಳ್ಳೋಕೆ ಶುರು ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ, ರಕ್ತದ ಪರಿಚಲನೆ ಸರಿಗಾಗಲ್ಲ, ಸಂಚಾರ ಸರಿಗಾಗಲ್ಲ. ಹಾಗಾಗಿ ಏನಾಗುತ್ತೆ, ಹೃದಯಕ್ಕೆ ಎಷ್ಟು ಬೇಕೋ ಅಷ್ಟು ಸಿಕ್ಕಲ್ಲ. ಆವಾಗ ಆ ವ್ಯಕ್ತಿಗೆ ಹೃದಯ ಸಂಬಂಧಿ ಕಾಯಿಲೆ ಶುರು ಆಗುತ್ತೆ. ಹಾರ್ಟ್ ಅಟ್ಯಾಕ್ ಆಗ್ಬೋದು, ಬೇರೆ ಬೇರೆ ಕಾಯಿಲೆಗಳು ಶುರು ಆಗುತ್ತೆ. ಕಿಡ್ನಿ ಅದೇ ಥರ ಕಿಡ್ನಿಗೂ ಅಷ್ಟೇ, ರಕ್ತನೇ ಸರಿಗೆ ಹೋಗಲಿಲ್ಲ ಅಂದರೆ ಅದು ಸುಸ್ಥಿತಿಲಿ ಹೆಂಗೆ ಕೆಲಸ ಮಾಡುತ್ತೆ, ಕೆಲಸ ಮಾಡೋಕ್ಕಾಗಲ್ಲ ಅಲ್ವಾ. ಅವಾಗ ಏನಾಗುತ್ತೆ, ಕಿಡ್ನಿನೂ ಡ್ಯಾಮೇಜ್ ಆಗ್ತಾ ಬರುತ್ತೆ. ಸರ್, ಅದೇ ತರ ಕಣ್ಣು ಮಂಜಾಗೋದು, ಕಣ್ಣು ಕಾಣಿಸ್ದೇ ಇರೋ ಹಂಗಾಗೋದು, ಅದೆಲ್ಲ ಆಗೋ ಚಾನ್ಸಸ್ ಕೂಡ ಇದೆ. ನೋಡಿ, ರೆಟಿನಾಗೆ ಬ್ಲಡ್ ಸಪ್ಲೈ ಆಗಲಿಲ್ಲ ಅಂದರೆ, ರಕ್ತದ ಕಣ್ಣಿಗೆ ರಕ್ತ ಸಂಚಾರ ಸರಿಗಾಗಲಿಲ್ಲ ಅಂದರೆ ರೆಟಿನಾ ಡ್ಯಾಮೇಜ್ ಆಗೋಕ್ಕೆ ಶುರು ಆಗುತ್ತೆ. ಆವಾಗ ವ್ಯಕ್ತಿಯ ದೃಷ್ಟಿನೇ ಹೋಗ್ಬೋದು. ಮತ್ತು ಇನ್ನೊಂದು ಗ್ಲೋಕೋಮಾ ಅಂತ ಆಗುತ್ತೆ. ಈ ಥರ ಸಕ್ಕರೆ ಕಾಯಿಲೆ ಬರೀ ರಕ್ತದಲ್ಲಿದ್ದರೆ ಏನು ತೊಂದರೆ ಇಲ್ವಲ್ಲ, ಇದ್ಕೊಳ್ಳಿ ಬಿಡಿ ಅನ್ಬೋದು. ಹಂಗಾಗಲ್ಲ, ಅದು ಸುಮ್ಮನೆ ಕೂರಲ್ಲ, ಅದು ಹೋಗಿ ಡ್ಯಾಮೇಜ್ ಮಾಡ್ತಾ ಇರುತ್ತೆ. ಹಾಗಾಗಿ ಮತ್ತು ಕಾಲು ನರಗಳ ಮೇಲೆ ತೊಂದರೆ ಕೊಟ್ಟೇನಾಗುತ್ತೆ, ನರ ಉರಿ ಶುರು ಆಗುತ್ತೆ, ನಡೆಯೋಕ್ಕೆ ಕಷ್ಟ ಆಗುತ್ತೆ, ಕಾಲು ಜೋಮ್ ಹಿಡಿಯೋಕ್ಕೆ ಶುರು ಆಗುತ್ತೆ. ಮತ್ತು ಕಾಲಿಗೆ ರಕ್ತ ಸಂಚಾರ ಸರಿಗಾಗಲಿಲ್ಲ ಅಂದರೆ, ದೂರ ಇರುತ್ತಲ್ವ ಹೃದಯಕ್ಕೆ, ಸರಿಯಾಗಿ ಪಂಪ್ ಆಗಲಿಲ್ಲ ಅಂದರೆ, ಅಲ್ಲಿ ರಕ್ತ ಸಂಚಾರ ಸರಿಗಾಗಲಿಲ್ಲ ಅಂದರೆ ಕಾಲು ಕಪ್ಪಾಗೋಕ್ಕೆ ಶುರು ಆಗುತ್ತೆ. ಅದೇ ನೋಡಿ ಡ್ರೈ ಗ್ಯಾಂಗ್ರೀನ್ ಅಂತಾರೆ. ಸೊ ಕಾಲು ಕೊಳೆತು ಸ್ಥಿತಿಗೆ ಹೋಗ್ಬಿಡುತ್ತೆ. ಒಂದು ಸ್ವಲ್ಪ ನಮಗೆ ಗಾಯ ಆದ್ರೂ ಗಾಯ ಸರಿಯಾಗಿ ವಾಸಿ ಆಗಲ್ಲ, ಯಾಕೆಂದ್ರೆ ರಕ್ತ ಇರಲ್ಲ, ಅದಕ್ಕೆ ಬೇಕಾದ ಪೌಷ್ಟಿಕಾಂಶ ಸಿಗಲ್ಲ. ಹಾಗಾಗಿ ಅದು ಕೊಳಿತಾ ಬರುತ್ತೆ. ಓಕೆ ಸರ್, ಇನ್ನೊಂದು ಕೆಲವರು ಅಂದ್ಕೊಂಡಿರೋದು ಏನಂತ ಹೇಳಿದ್ರೆ, ನಿಮಗೆ ಬ್ಲಡ್ ಶುಗರ್ ಇದೆ ಅಂತ ಹೇಳಿದ್ರೆ ಡೇಂಜರಸ್, ಯೂರಿನ್ ಶುಗರ್ ಆದ್ರೆ ಬೇಗ ವಾಸಿ ಆಗ್ಬಿಡುತ್ತೆ. ಸೊ ಇದರಲ್ಲಿ ಏನಾದ್ರೂ ವ್ಯತ್ಯಾಸ ಇದೆ ಸರ್, ಯೂರಿನ್ ಶುಗರ್ಗೂ ಬ್ಲಡ್ ಶುಗರ್ಗೂ? ಯಾಕಂದ್ರೆ ಕೆಲವರು ಆ ಥರ ಅನ್ಕೊಂಡಿದ್ದಾರೆ. ನಾನು ಆಗಲೇ ಹೇಳಿದೆ ನಿಮಗೆ, 175 ರಕ್ತದಲ್ಲಿ ಮಿಲಿಗ್ರಾಮ್ ದಾಟಿದ್ರೆ ಅವಾಗ ಯೂರಿನಲ್ಲಿ ಹೋಗಿ ಶುರು ಆಗುತ್ತೆ. ಇವಾಗ ಏನಾಗುತ್ತೆ, ಆ ವ್ಯಕ್ತಿ ಡಯಟಲ್ಲೇ ಕಂಟ್ರೋಲ್ ಮಾಡ್ಕೊಂಬಿಡ್ತಾನೆ ಅಂದ್ಕೊಳ್ಳಿ. ಸಕ್ಕರೆ ಅಂಶ ಕಡಿಮೆ ತೊಗೊತಾನೆ, ಮತ್ತು ಎಷ್ಟು ಅಂಶ ತೊಗೊಂಡಿರ್ತಾನೋ ಅದನ್ನು ಜೀರ್ಣ ಮಾಡ್ತಾನೆ. ಜೀರ್ಣ ಮಾಡೋದು ಹೆಂಗೆ, ಅದು ಚೆನ್ನಾಗಿ ಕೆಲಸ ಮಾಡ್ತಾನೆ. ಆ ಕೆಲಸ ಮಾಡಿದಾಗ ಎಲ್ಲ ಜೀರ್ಣ ಆಗ್ಬಿಡುತ್ತೆ, ರಕ್ತದಲ್ಲಿ ಉಳಿಯೋದೇ ಇರಲ್ಲ.
ಇವಾಗ ಏನು ಮಾಡಲ್ಲ, ಕೆಲಸ ಮಾಡಲ್ಲ ಅಂದ್ಕೊಳ್ಳಿ, ಸುಮ್ಮನೆ ಕೂತಿರ್ತಾನೆ, ಆವಾಗ ಸಕ್ಕರೆ ಅಂಶ ಖರ್ಚಾಗೋದೇ ಇಲ್ಲ. ಅವಾಗ ಏನಾಗುತ್ತೆ, ಡ್ಯಾಮೇಜ್ ಆಗೋಕ್ಕೆ ಶುರು ಆಗುತ್ತೆ. ಸರ್ ಇನ್ನೊಂದು, ಈ ಡಯಾಬಿಟಿಸ್ ಬಂದಾಗ ಕೆಲವ್ರಿಗೆ ಇನ್ಸುಲಿನ್ ಬೇಕು ಅಂತ ಹೇಳ್ತಾರೆ, ಇಂಜೆಕ್ಷನ್ ಕೂಡ ಕೊಡಿ ಅಂತ ಹೇಳಿರ್ತಾರೆ ಡೈಲಿ. ಅದ್ರ ಜೊತೆಗೆ ಕೆಲವ್ರಿಗೆ ಇನ್ಸುಲಿನ್ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಪರ್ಟಿಕ್ಯುಲರ್ ಆಗಿ ಯಾರಿಗೆ ಬೇಕಾಗುತ್ತೆ? ಹಾಂ, ಇವಾಗ ನೋಡಿ, ಪ್ಯಾನ್ಕ್ರಿಯಾಸಲ್ಲಿ ಐಲೆಟ್ಸ್ ಆಫ್ ಲ್ಯಾಂಗರೆನ್ಸ್ ಅಂತ ಇರುತ್ತೆ. ಅದು ಆ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡೋದೇ, ಅದು ಇನ್ಸುಲಿನ್ ಉತ್ಪಾದನೆ ಮಾಡೋದೇ ಆ ಜೀವಕೋಶಗಳು. ಅದು ಪೂರ್ತಿ ಡ್ಯಾಮೇಜ್ ಆಗಿಬಿಟ್ಟಿದ್ರೆ ಆವಾಗ ಆ ವ್ಯಕ್ತಿಗೆ ಇನ್ಸುಲಿನ್ನೇ ಉತ್ಪಾದನೆ ಆಗೋದೇ ಇಲ್ವಲ್ಲ, ಆವಾಗ ಅನಿವಾರ್ಯವಾಗಿ ಹೊರಗಡೆಯಿಂದ ನಾವು ಚುಚ್ಚು ಮುಖಾಂತರ ಕೊಡಬೇಕಾಗುತ್ತೆ. ಇಲ್ಲಾಂದರೆ ಆ ವ್ಯಕ್ತಿ ಬದುಕೋದೇ ಕಷ್ಟ ಆಗ್ಬಿಡುತ್ತೆ. ಕೆಲವೊಂದು ಸತಿ ಈ ಪ್ಯಾನ್ಕ್ರಿಯಾಸ್ ಸರಿಯಾಗಿ ಪ್ರೊಡ್ಯೂಸ್ ಮಾಡುತ್ತೆ ಇನ್ಸುಲಿನ್ನ, ಆದರೆ ಅದರದ ಅಬ್ಸಾರ್ಪ್ಷನ್ ಸರಿಯಾಗಲ್ಲ. ಅಂದರೆ ಅದನ್ನು ಹೀರ್ಕೊಳ್ಳೋ ಪ್ರಮಾಣ ಜೀವಕೋಶಗಳಲ್ಲಿ ಸರಿಯಾಗಿರಲ್ಲ. ಈ ಮೊದಲನೇ ಇದೇನಿದೆ, ಇನ್ಸುಲಿನ್ನೇ ಪ್ರೊಡ್ಯೂಸ್ ಆಗದೆ ಇರೋದು, ಅದಕ್ಕೆ ಟೈಪ್ 1 ಡಯಾಬಿಟೀಸ್ ಅಂತಾರೆ. ಮೊದಲನೇ ರೀತಿ ಡಯಾಬಿಟೀಸು, ಅದು ಅವ್ರಿಗೆ ಇನ್ಸುಲಿನ್ ಬೇಕೇ ಬೇಕು. ಎರಡನೇ ರೀತಿಯವರಿಗೆ ಪ್ರೊಡ್ಯೂಸ್ ಆಗುತ್ತೆ, ಆದರೆ ಸರಿಯಾಗಿ ಅಬ್ಸಾರ್ಪ್ಷನ್ ಆಗಲ್ಲ. ಅದರಿಂದ ಏನಾಗುತ್ತೆ, ರಕ್ತದಲ್ಲಿ ಸಕ್ಕರೆ ಅಂಶ ಉಳ್ಕೊಳ್ಳುತ್ತೆ, ಕನ್ವರ್ಷನ್ ಆಗಲ್ಲ ಗ್ಲೂಕೋಸಿಂದ ಗ್ಲೈಕೋಜನ್ಗೆ. ಅಂಥವ್ರಿಗೆ ಜಾಸ್ತಿ ಇನ್ಸುಲಿನ್ ಬೇಡ, ಹೊರಗಡೆಯಿಂದ ಕೊಡೋ ಅವಶ್ಯಕತೆ ಇಲ್ಲ. ಮಾತ್ರೆಗಳ ಸೇವನೆಯಿಂದ ಅದು ಸರಿಯಾಗಿ ಹೀರ್ಕೊಳ್ಳೋದು ಮಾಡಿಬಿಟ್ರೆ ಅಂಥ ಮಾತ್ರೆ ಕೊಟ್ಟರೆ ಸಾಕು, ಆವಾಗ ಸರಿ ಹೋಗ್ಬಿಡುತ್ತೆ. ಓಕೆ ಸರ್, ಈ ಶುಗರ್ ಬರದೇ ಇರೋ ಹಾಗೆ ತಡೆಯೋದಕ್ಕೆ ಏನೇನೆಲ್ಲ ಕ್ರಮಗಳನ್ನು ನಾವು ತಗೋಬೇಕಾಗುತ್ತೆ? ಮೊದಲನೇದಾಗಿ ನಾವು ಎಷ್ಟು ತಿಂತೀವೋ ಸಕ್ಕರೆನ ಅಥವಾ ಅನ್ನದ ಅಂಶನ, ಕಾರ್ಬೋಹೈಡ್ರೇಟ್ ಅಂಶನ, ಅದನ್ನು ನಾವು ಖರ್ಚು ಮಾಡಬೇಕು. ಯಾವ ರೀತಿ ಖರ್ಚು ಮಾಡ್ಬೋದು? ನಾವು ಬರೀ ಯೋಚನೆ ಮಾಡ್ತಾ ಇದ್ರೆ, ಪಿಕ್ಚರ್ ನೋಡ್ತಾ ತಿಂತಾ ಇದ್ರೆ ಖರ್ಚು ಮಾಡ್ತೀವ? ಆಗಲ್ಲ. ಖರ್ಚು ಮಾಡಬೇಕು ಅಂದರೆ ಕೆಲಸ ಮಾಡಬೇಕು. ಸೈಕಲ್ ಹೊಡೆಯೋದು, ದೈಹಿಕ ಶ್ರಮನೋ ಏನು ಬೇಕಾದ್ರೂ ಮಾಡ್ಬೋದು. ಇವಾಗ ಚೆನ್ನಾಗಿ ಆಟ ಆಡೋದು, ಅಥವಾ ವಾಕ್ ಹೋಗೋದು, ಅಥವಾ ಜಮೀನಿದ್ರೆ ಜಮೀನಲ್ಲಿ ಕೆಲಸ ಮಾಡೋದು, ಅಥವಾ ನಿಮ್ಮ ತೋಟ ಇದ್ದರೆ ತೋಟದಲ್ಲಿ ಕೆಲಸ ಮಾಡೋದು, ಗಿಡಕ್ಕೆ ನೀರು ಹಾಕೋದು, ಇದೆಲ್ಲ ಬಟ್ಟೆ ಒಗೆಯೋದು, ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ದೈಹಿಕ ಶ್ರಮ ಹೆಚ್ಚಾಗಿ ದೇಹದ ರಕ್ತದಲ್ಲಿರೋ ಸಕ್ಕರೆ ಅಂಶ ಎಲ್ಲ ಚೆನ್ನಾಗಿ ಖರ್ಚಾಗತ್ತೆ. ಆವಾಗ ಸಕ್ಕರೆ ಅಂಶ ನಾರ್ಮಲ್ ಇರುತ್ತೆ. ಎರಡನೇದು, ಅಕಸ್ಮಾತ್ ಬಂದಿದೆ ಅಂದ್ಕೊಳ್ಳಿ, ಬಂದಾಗ ಅದಕ್ಕೆ ಸೂಕ್ತವಾದ ಚಿಕಿತ್ಸೆ ತಗೊಳ್ಳೋದು. ಸರ್ ಹಾಗಾದ್ರೆ ನಿಮ್ಮ ಹೋಮಿಯೋಪತಿಯಲ್ಲಿ ಚಿಕಿತ್ಸೆನ ಹೇಗೆ ಕೊಡ್ತೀರಾ ನೀವು ಈ ಶುಗರ್ಗೆ? ಹೋಮಿಯೋಪತಿನಲ್ಲಿ ಹೇಗೆ ಅಂದರೆ, ಕೇಳ್ತೀವಿ ಏನು, ಯಾಕೆ, ಯಾವಾಗಿನ ಶುರು ಆಯಿತು. ಯಾಕೆಂದರೆ ಇಷ್ಟು ದಿನ ಸರಿಗಿದ್ದವರು ಸಡನ್ನಾಗಿ ಶುಗರ್ ಶುರು ಆಗೋಯ್ತು ಅಂದರೆ ಏನಾದ್ರು ಒಂದು ಕಾರಣ ಇರಬೇಕಲ್ವಾ. ಆ ವ್ಯಕ್ತಿ ಯಾಕೆ ಅವನಿಗೆ ತೊಂದರೆ ಆಗಿದೆ ಅಂತ ನಾವು ಕಂಡಿಡ್ಕೊಂಡು ಅದಕ್ಕೆ ಪೂರಕವಾಗಿ ಅದು ಏನು ಕೊರತೆ ಇದೆ ಅವನ ವ್ಯಕ್ತಿತ್ವ, ಅದನ್ನು ಸರಿಪಡಿಸೋದಕ್ಕೆ ಔಷಧಿ ಕೊಡ್ತೀವಿ. ಆವಾಗ ಆ ವ್ಯಕ್ತಿಯಲ್ಲಿ ಇನ್ಸುಲಿನ್ ಪ್ರಮಾಣ ಸರಿಯಾಗಿ ಉತ್ಪಾದನೆ ಆಗುತ್ತೆ, ಅದರಿಂದ ಸಕ್ಕರೆ ಅಂಶ ರಕ್ತದಲ್ಲಿ ಕಡಿಮೆ ಆಗುತ್ತೆ, ಸಕ್ಕರೆ ಕಾಯಿಲೆ ಕಡಿಮೆ ಆಗುತ್ತೆ. ಮತ್ತು ಒಂದು ಅಡ್ವಾಂಟೇಜ್ ಏನಂದರೆ, ಹೋಮಿಯೋಪತಿನಲ್ಲಿ ನೀವು ಒಂದು ಸತಿ ಸಕ್ಕರೆ ಕಾಯಿಲೆ ಕಡಿಮೆ ಆದರೆ ಪದೇ ಔಷಧಿ ತೊಗೊಳಂಗಿಲ್ಲ. ಇವಾಗ ಕೆಲವೊಂದು ಬೇರೆ ಪದ್ಧತಿನಲ್ಲಿ ನೀವು ದಿನ ಔಷಧಿ ತೊಗೋಬೇಕು, ಸಾಯೋ ತನಕ ತೊಗೋಬೇಕು ಶುಗರ್ ಬಂದರೆ ಅಂತ. ಇಲ್ಲ, ಆ ಥರ ಇಲ್ಲ. ಯಾಕೆಂದರೆ ಇಲ್ಲಿ ಔಷಧಿ ನೇರವಾಗಿ ಕೆಲಸ ಮಾಡ್ತಿಲ್ಲ, ದೇಹದನ್ನೇ ಪ್ರಚೋದನೆ ಮಾಡಿ ಸರಿಯಾಗಿ ಕೆಲಸ ಮಾಡೋಂಗೆ ಮಾಡಿ ಇನ್ಸುಲಿನ್ ಪ್ರಮಾಣ ಸರಿಯಾಗಿ ಆಗಂಗೆ ಮಾಡ್ತಾಯಿದೆ. ಹಾಗಾಗಿ ಒಂದು ಸತಿ ಸರಿ ಹೋದರೆ ದೇಹ ತನ್ನ ಪಾಠದ ಕೆಲಸ ಮಾಡ್ಕೊಳ್ಳುತ್ತೆ. ತಿರ್ಗಾ ಮತ್ತೆ ಟೆನ್ಷನ್ ಮಾಡಿಕೊಂಡ್ರೆ ರಿಪೀಟ್ ಮಾಡಬೇಕಾಗ್ಬೋದೇ ಹೊರತು, ಇಲ್ಲ ಅಂದರೆ ನೀವು ಒಂದು ಸತಿ ವಾಸಿ ಆದರೆ ಪರ್ಮನೆಂಟ್ ಅದು. ಇದೊಂದು ದೊಡ್ಡ ಅಡ್ವಾಂಟೇಜು ಹೋಮಿಯೋಪತಿ ಪದ್ಧತಿ. ಸರ್ ಕೊನೆಯದಾಗಿ, ಈ ಸಕ್ಕರೆ ಕಾಯಿಲೆನ ಅವಾಯ್ಡ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಹೆಲ್ತಿ ಫುಡ್ನ ಏನೇನೆಲ್ಲ ತಗೋಬೇಕು? ಹೆಚ್ಚಾಗಿ ನಾವು ಸೊಪ್ಪು, ತರಕಾರಿ, ಹಣ್ಣು, ಈ ಥರ ನ್ಯಾಚುರಲ್ ಆಗಿ ನೇಚರಲ್ಲಿ ಏನು ಸ್ವಾಭಾವಿಕವಾಗಿ ಸಿಗ್ತಾ ಇದೆ ಅದನ್ನು ನಾವು ಹೆಚ್ಚಿಗೆ ಸೇವನೆ ಮಾಡಬೇಕು. ಮತ್ತು ಒಂದು 40 ವರ್ಷ 50 ವರ್ಷ ಆಗ್ತಿದ್ದಂಗೆ ರೂಲ್ ಆಫ್ 40 ಅಂತ ಹೇಳ್ತಾರೆ. ಅಂದರೆ ನಮ್ಗೆ ಅರ್ಧ ತುಂಬಿದ ತಕ್ಷಣವೇ ನಾವು ಊಟ ಮಾಡೋದು ನಿಲ್ಲಿಸ್ಬೇಕು ಅಂತ. ಹೊಟ್ಟೆ ತುಂಬ ತಿನ್ನೋದಲ್ಲ. ಇನ್ನೂ ಬೇಕು ನನಗೆ ಅಂತ ಅನಿಸ್ತಿದೆ ಅನ್ನುವಾಗ ಒಂದು ಹೊಟ್ಟೆ 100 ಇದೆ ಅಂದರೆ ಒಂದು 50% ತುಂಬಿದಾಗಲೇ ಸಾಕು ಅಂತ ನಿಲ್ಲಿಸ್ಬೇಕು. ಯಾಕೆಂದರೆ ಆವಾಗ 40 ವರ್ಷ 50 ವರ್ಷ ಆದಮೇಲೆ ನಮ್ಮ ದೈಹಿಕ ಶ್ರಮ ಅಷ್ಟು ಬೇಕಾಗಲ್ಲ, ಅಷ್ಟು ಆಹಾರ ಬೇಕಾಗಲ್ಲ. ನಾವು ತಿನ್ನೋದು ರುಚಿಗೋಸ್ಕರ ತಿಂತಾ ಇರ್ತೀವಿ. ಹಾಗಾಗಿ ರುಚಿಗೋಸ್ಕರ ಎಷ್ಟು ಬೇಕೋ ಅಷ್ಟು ತಿಂದ್ಕೊಂಡು, ಮತ್ತು ದೇಹದ ಶಕ್ತಿಗೋಸ್ಕರ ಎಷ್ಟು ಬೇಕೋ ಅಷ್ಟು ತಿಂದ್ಕೊಂಡು ನಾವು ನಿಲ್ಲಿಸ್ಬೇಕು. ಆವಾಗ ಸಕ್ಕರೆ ಕಾಯಿಲೆ ಬರೋ ಸಾಧ್ಯತೆ ತುಂಬ ಕಡಿಮೆ ಇರುತ್ತೆ. ಸರ್, ಇಷ್ಟೊತ್ತು ಈ ಸಕ್ಕರೆ ಕಾಯಿಲೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕೊಟ್ಟಿದ್ದೀರಿ. ಜೊತೆಗೆ ಏತಕ್ಕಾಗಿ ಬರುತ್ತೆ, ನಾವು ಹೇಗಿರಬೇಕು, ನಾವು ಯಾವ ರೀತಿ ಹೆಲ್ತಿ ಫುಡ್ ಅನ್ನ ತಗೊಳ್ಬೇಕು ಅಂತ ಹೇಳಿ ಸಾಕಷ್ಟು ಮಾಹಿತಿಯನ್ನ ಕೊಟ್ಟಿದ್ದೀರಿ. ಧನ್ಯವಾದಗಳು ಸರ್. ಧನ್ಯವಾದ. ನೋಡಿದ್ರಲ್ಲ ವೀಕ್ಷಕರೇ,
ಹೋಮಿಯೋಪತಿ ವೈದ್ಯರಾದ ಡಾಕ್ಟರ್ MC ಮನೋಹರ ಅವರು ಮಧುಮೇಹದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಎಸ್ಪೆಷಲಿ ಹೋಮಿಯೋಪತಿಯಲ್ಲಿ ಮತ್ತೆ ಅಂದ್ರೆ ಕೆಲವೊಂದು ಮೆಡಿಸಿನ್ಸ್ ಅಲ್ಲಿ ನಾವು ಹೆಚ್ಚಾಗಿ ಟ್ಯಾಬ್ಲೆಟ್ಸ್ ನ ತಗೊಳ್ತಾ ಇರ್ತೀವಿ, ಅದು ಕಂಟಿನ್ಯೂಸ್ ಡೈಲಿ ತಗೊಳ್ಬೇಕಾಗುತ್ತೆ. ಆದ್ರೆ ಹೋಮಿಯೋಪತಿಯಲ್ಲಿ ಆ ರೀತಿ ಅವಶ್ಯಕತೆ ಇರೋದಿಲ್ಲ. ಒಂದು ಸಲ ತಗೊಂಡು ಅದನ್ನ ಗುಣಪಡಿಸ್ಕೊಂಡ್ರೆ ಮುಗೀತು ಅಂತ ಹೇಳಿದ್ದಾರೆ. ಐ ಹೋಪ್ ಎಲ್ರಿಗೂ ಕೂಡ ಈ ಒಂದು ಸಂಚಿಕೆ ಇಷ್ಟ ಆಗಿರುತ್ತೆ, ಒಂದಷ್ಟು ಮಾಹಿತಿ ಸಲಹೆ ಸಿಕ್ಕಿರುತ್ತೆ ಅಂತ ಭಾವಿಸ್ತಾ ಇಂದಿನ ಸಂಚಿಕೆಯನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಇನ್ನು ಯಾವುದೇ ರೀತಿಯಾದಂತಹ ನಿಮಗೆ ಬೇಕಿರುವಂತಹ ಆರೋಗ್ಯದ ಸಮಸ್ಯೆಯ ಕುರಿತಾದಂತಹ ಪ್ರಶ್ನೆಗಳು ಇದ್ರೆ ನೀವು ನಿಮ್ಮ ಪ್ರಶ್ನೆಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಬಹುದು. ಹಾಗೇನೆ ಡಾಕ್ಟರ್ ಮನೋಹರ್ ಅವರನ್ನ ನೇರವಾಗಿ ಭೇಟಿ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ನೋಡ್ತಾ ಇರಿ ಪ್ರತಿನಿಧಿ ಡಿಜಿಟಲ್.